Dear students, another important poem in the 10th standard is The Ballad of Tempest. This poem was written by James Thomas Field. James T. Field. T refers to Thomas Field. So in this poem, we discuss how the people believes the God. How the people believes the God, and also God how risk the people when they are in danger. ಅರ್ಥ ಆಗ್ತಿದೆಯಲ್ಲ? ಜನ ದೇವರನ್ನ ಎಷ್ಟು ನಂಬಿಕೊಳ್ಳುತ್ತಾರೆ ಪ್ಲಸ್ ಜನತೆಗೆ ಗಂಡಾಂತರ ಬಂದಾಗ ರಿಸ್ಕ್ ಬಂದಾಗ ದೇವರು ಅವರನ್ನ ಯಾವ ರೀತಿಗೆ ಪಾರು ಮಾಡ್ತಾರೆ ಅಂತಕ್ಕಂಥ ಸಾರಾಂಶ ಇಟ್ಕೊಂಡು ಇಲ್ಲಿ ಮುಖ್ಯವಾಗಿ ಬಾಲೆಟ್ ಆಫ್ ಟೆಂಪೆಸ್ಟ್. ವಾಟ್ಸ್ ದ ಮೀನಿಂಗ್ ಆಫ್ ಬಾಲೆಟ್? ಅಲ್ಲಿ ನಿಮಗೆ ಗ್ಲಾಸರಿಯಲ್ಲಿ ಕೊಟ್ಟಿದ್ದಾನೆ. ವಾಟ್ಸ್ ದ ಮೀನಿಂಗ್ ಆಫ್ ಬಾಲೆಟ್? ಚಂದು ಸ್ಟ್ಯಾಂಡ್ ಅಪ್ ಅಂಡ್ ಟೆಲ್. A narrative composition in rhythmic verse suitable for singing. A narratable composition. Sit down. There is no writing. Just ಏನು ಹೇಳ್ತಕ್ಕಂಥ ಅಲ್ಲಿಯ ಸಿಚುಯೇಷನ್ ನೋಡಿಕೊಂಡು ಅಲ್ಲಿಯ ಟೈಮ್ ಅನ್ನು ನೋಡ್ಕೊಂಡು ಹಾಡುಗಳನ್ನ ಆಡ್ತಕ್ಕಂಥ ಒಂದು ಲಾವಣಿ ಪದ. ಬಾಲೆಟ್ ಮೀನ್ಸ್ ಲಾವಣಿ. ಬಾಲೆಟ್ ಅಂದ್ರೆ ಲಾವಣಿ ಪದ. ಯಾವುದರ ಬಗ್ಗೆ ಲಾವಣಿಯನ್ನು ಆಡ್ತಾ ಇದ್ದಾರೆ ಜನ ಅಲ್ಲಿ ಇರ್ತಕ್ಕಂಥವ್ರು? ಟೆಂಪೆಸ್ಟ್, ವೈಲ್ಡ್ ವಿಂಡ್, ಬಿರುಗಾಳಿ ಬೀಸ್ತಾ ಇದೆ. ವೈಲ್ಡ್ ವಿಂಡ್ ಬೀಸ್ತಾ ಇದೆ. ಆ ವೈಲ್ಡ್ ವಿಂಡ್ ನ ಮಧ್ಯದಲ್ಲಿ ಜನ ಇದ್ದಾರೆ. ಆ ಜನ ಒಂದು ಲಾವಣಿಯನ್ನು ಹಾಡ್ತಾರೆ. ಬಾಲೆಟ್ ಮೀನ್ಸ್ ಲಾವಣಿ. ಯಾವುದರ ಬಗ್ಗೆ ಲಾವಣಿಯನ್ನು ಹಾಡ್ತಾರೆ? ಟೆಂಪೆಸ್ಟ್, ವೈಲ್ಡ್ ವಿಂಡ್, ಬಿರುಗಾಳಿ, ಜೋರಾಗಿ ಬೀಸ್ತಕ್ಕಂಥ ಗಾಳಿಯನ್ನ ಕುರಿತು ಲಾವಣಿಯನ್ನ ಹಾಡ್ತಾರೆ. ಎಸ್, ಬಿಫೋರ್ ದ reading of that poem, before read, we know about the one paragraph is given. ಯಾವುದಪ್ಪ ಪ್ಯಾರಾಗ್ರಾಫ್ ಅಂದ್ರೆ ನೋಡಿ, ಈ ಪೋಯಂ ನಿಮಗೆ ಮೆಮೊರೈಸೇಷನ್ ಇದೆ. 4 ಮಾರ್ಕ್ಸ್ಗೆ ಮೆಮೊರೈಸೇಷನ್ ಕೇಳಬಹುದು. ಒಂದು ವೇಳೆ 4 ಮಾರ್ಕ್ಸ್ಗೆ ಮೆಮೊರೈಸೇಷನ್ ಕೇಳಿದ್ರೆ 2 or 3 ಮಾರ್ಕ್ಸ್ ಒಂದು ಕ್ವಶನ್ ಈ ಪೋಯಂ ನಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಮೆಮೊರೈಸೇಷನ್ಗೆ ಕ್ವಾಲಿಟಿ ಆಫ್ ಮರ್ಸಿ ಆರ್ ಬಾಲೆಟ್ ಆಫ್ ಟೆಂಪೆಸ್ಟ್ ಅನ್ನು ಕೇಳಬಹುದು. ಇನ್ ಕೇಸ್ ಬಾಲೆಟ್ ಆಫ್ ಟೆಂಪೆಸ್ಟ್ ಅನ್ನು ಕೇಳಿದ್ರೆ ಈ ಪೋಯಂ ನಲ್ಲಿ 2 or 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾರೆ. ಕ್ವಶನ್ ಪೇಪರ್ಸ್ ಸೆಟ್ ಮಾಡತಕ್ಕಂಥ ಅಧಿಕಾರಿ. ಸೊ ಹಾಗಾಗಿ ಗಮನವಿಟ್ಟು ಎಲ್ಲಿ ಅರ್ಥ ಆಗಲ್ಲ, ಯಾವ ಪದ ನಿಮ್ಮ ತಲೆಯಲ್ಲಿ ಬರಲ್ಲ ಕೇಳಬೇಕು. ಯಾಕಂದ್ರೆ ನೀವು 1 or 2 ಡೇಸ್ ಅಥವಾ 3 ಡೇಸ್ ಅಲ್ಲಿ ನೀವು ನನಗೆ ಮೆಮೊರೈಸೇಷನ್ ಕೊಡಬೇಕು ಪೋಯಂನ. ಹಾಗಾಗಿ ವಿತ್ ಸ್ಪೆಲ್ಲಿಂಗ್ ಬರಬೇಕು. ಕನ್ನಡದಲ್ಲಿ ಬರ್ಕೊಂಡು ಕಟ್ ಮಾಡಂಗಿಲ್ಲ, ವಿತ್ ಸ್ಪೆಲ್ಲಿಂಗ್ ಹೇಳಬೇಕು ಈ ಸಾರಿ. ಎಸ್, read the poem. Fortunate, ಅದೃಷ್ಟ. Fortunate means ಅದೃಷ್ಟ favors the brave persons. ನೋಡಿ, ಅದೃಷ್ಟ ಅಂತಕ್ಕಂಥದ್ದು ಯಾರ ಪರವಾಗಿರುತ್ತೆ? ಯಾವತ್ತೂ ಕೂಡ ಫಾರ್ಚುನೇಟ್ ಫೇವರ್ಸ್ ಯಾರ ಪರವಾಗಿರುತ್ತೆ? ಬ್ರೇವ್ ಪರ್ಸನ್ಸ್, ಶೂರ ವ್ಯಕ್ತಿಗಳು, ಧೀರ ವ್ಯಕ್ತಿಗಳು, ಎಲ್ಲವನ್ನ ಎದುರಿಸತಕ್ಕಂಥ ವ್ಯಕ್ತಿಗಳ ಹಿಂದೆ ಇರುತ್ತೆ ಯಾವುದು? ಫಾರ್ಚುನೇಟ್. ಫಾರ್ಚುನೇಟ್ ಫೇವರ್ ದ ಬ್ರೇವ್ ಈಸ್ an ಆಫ್ ಕೋಟೆಡ್ ಸ್ಟೇಟ್ಮೆಂಟ್. after of ಕೋಟೆಡ್ ಯಾವಾಗಲೂ ಕೂಡ ಜನ ಹೇಳ್ತಕ್ಕಂಥ ಮಾತು ಇದು. ಯಾವುದು? ಅದೃಷ್ಟ ಅಂತಕ್ಕಂಥದ್ದು ಯಾರ ಜೊತೆ ಇರುತ್ತೆ? favor
ಮುಖ್ಯವಾಗಿ ಫಾರ್ಚುನೇಟ್ ಈಸ್ in the favor of brave person. That is one of the famous or oft quoted statement. Even Columbus had a lot of faith in Alimiti. And the Mahan Columbus ಇಡೀ ಪ್ರಪಂಚವನ್ನೇ ಸುತ್ತಾಡಿರ್ತಕ್ಕಂಥ ವ್ಯಕ್ತಿ ಕೊಲಂಬಸ್. A great navigator, a great sailor. ಅಂತಹ ಗ್ರೇಟ್ ಕೊಲಂಬಸ್ ಏನ್ ನಂಬಿಕೆ ಇಟ್ಕೊಂಡಿದ್ದಾನೆ? ಗ್ರೇಟ್ ಕೊಲಂಬಸ್ had a lot of faith in the Alimiti. Alimiti ಅಂದ್ರೆ ದೈವ ಅಥವಾ ದೇವರಲ್ಲಿ. ನೋಡಿ, ಮುಖ್ಯವಾಗಿ ಪರಮಾತ್ಮನಲ್ಲಿ ಅವರು ನಂಬಿಕೆ ಇಟ್ಕೊಂಡಿದ್ರು. ಯಾರು? ಗ್ರೇಟ್ ಕೊಲಂಬಸ್. ಅರ್ಥ ಮಾಡ್ಕೊಳ್ಳಿ. Great Columbus keeps faith in the Alimiti. ಎಲ್ಲಿ ಇಟ್ಕೊಂಡಿದ್ದವರು ತಮ್ಮ ಭರವಸೆಯನ್ನ? ಪರಮಾತ್ಮನಲ್ಲಿ, ದೈವದಲ್ಲಿ, ದೈವ ಭಕ್ತಿಯಲ್ಲಿ ಇಟ್ಕೊಂಡಿದ್ರು. ಯಾರಪ್ಪ? ಕೊಲಂಬಸ್. But it is true of everybody. ಇದು ಸತ್ಯ. ಎಲ್ಲರೂ ಕೂಡ we should keep faith on Alimiti. ನಾವೆಲ್ಲರೂ ಕೂಡ ಪರಮಾತ್ಮನಲ್ಲಿ, ದೈವನಲ್ಲಿ ನಂಬಿಕೆಯನ್ನ ಇಡಬೇಕಾಗುತ್ತೆ. Alimiti, everybody. Now listen the poem where the sailors face a great peril. ನಾವೀಗ ಪದ್ಯವನ್ನು ಓದ್ತಾ ಹೋಗೋಣ. Now we read the poem. One of the group of sailors. Sailors ಅಂದ್ರೆ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ನಾವಿಕರು. ಶೈಲರ್ಸ್ ಅಂದ್ರೆ ನಾವಿಕರು. ಒಂದು ಗುಂಪು. ಹೇಗೆ ಬಸ್ಸಲ್ಲಿ ಹೇಗೆ ಪ್ಯಾಸೆಂಜರ್ಸ್ ಅಂತೀವಲ್ಲ, ಬಸ್ಸಲ್ಲಿ ಪ್ರಯಾಣ ಮಾಡೋರ್ನ, ಹಾಗೇನೆ ಹಡಗಿನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ನಾವೇನ್ ಕರಿತೀವಿ? ಶೈಲರ್ಸ್, ನಾವಿಕರು ಅಂತೀವಿ, ಕರಿತೀವಿ. ಅವ್ರು ಏನಾಗ್ತರು ಒಂದು ಸಾರಿ ಗಂಡಾಂತರಕ್ಕೆ ಪೆರಿಲ್. ನೋಡಿ, ಅವ್ರಿಗೊಂದು ಗಂಡಾಂತರ ಬಂದ್ಬಿಡುತ್ತೆ. ಗಂಡಾಂತರ ಅಂದ್ರೆ ಲೈಫ್ ಅಂಡ್ ಡೆತ್ ಸಮಸ್ಯೆ. ಸಾವು ಬದುಕಿನ ಮಧ್ಯೆ ಇರ್ತಕ್ಕಂಥ ಒಂದು ಸಮಸ್ಯೆ ಅವರಿಗೆ ಬರುತ್ತೆ. ಪೆರಿಲ್ ಯಾರಿಗೆ? ಶೈಲರ್ಸ್ಗೆ ಪೆರಿಲ್. ಸಿ ವೇರ್ ಸಮ್ವನ್, ಆಗ ಯಾರೋ ಒಬ್ರು ವಿಲ್ ಕಮ್ ಟು ದೇರ್ ರಿಸ್ಕ್ ಆರ್ ನಾಟ್, ಅಥವಾ ಯಾರಾದ್ರೂ ಒಬ್ರು ಅವರನ್ನ ಸೇವ್ ಮಾಡ್ಲಿಕ್ಕೆ ಬರ್ತಾರೋ ಅಥವಾ ಇಲ್ಲವೋ ಅನ್ನೋದನ್ನ ಈ ಪೋಯಂ ಅಲ್ಲಿ ನಾವು ಅಭ್ಯಾಸವನ್ನು ಮಾಡೋಣ. ರೀಡ್ ದ ಪೋಯಂ, ಪದ್ಯವನ್ನ ನೋಡೋಣ. Before read the poem, you see two pictures are given outside of the page. One picture is completely sea area. Another picture is ship, a picture of a ship. Remember, first stanza. Let's try to discuss first stanza. We are crowded. ಪದಗಳನ್ನ ಕರೆಕ್ಟಾಗಿ ಕೇಳ್ಕೊಳ್ಳಿ. We were crowded in the cabin. We were crowded in the cabin. Not a soul should dare. Not a soul would dare to sleep. It was midnight on the waters, and a storm was on the deep. ಇಲ್ಲಿ ಮೊದಲನೇ ಪ್ಯಾರಾವನ್ನು ನೋಡಿದಾಗ, ಸ್ಟಾಂಜಾವನ್ನು ನೋಡಿದಾಗ, we means, we ಅಂದ್ರೆ ಯಾರು ಇಲ್ಲಿ? We refers to sailors or the people. Sailors, ನಾವಿಕರು, ಅಲ್ಲಿರ್ತಕ್ಕಂಥ ನಾವಿಕರು. We means sailors are the people. We were crowded. ನಾವೆಲ್ಲರೂ ಕೂಡ ಬಹಳ ಜನ ಇದ್ವಿ. ಕ್ರೌಡ್ ಆಗಿತ್ತು, ದಟ್ಟವಾಗಿರ್ತಕ್ಕಂಥ ಜನಸಂದಣಿ ಇತ್ತು. We were, people were crowded. ಜನಸಂದಣಿ ತುಂಬಾ ಇತ್ತು. ಎಲ್ಲಿ? In the cabin. Cabin refers to private room in the ship. Cabin refers to
private room in the ship. ನೋಡಿ ಬಸ್ ಅಲ್ಲಿ ಲಕ್ಸುರಿಯಸ್ ಬಸ್ ಅಲ್ಲಿ ಮುಂದೆ ಕ್ಯಾಬಿನ್ ಇರುತ್ತೆ, ಡ್ರೈವರ್ ಇರ್ತಾನೆ, ಕಂಡಕ್ಟರ್ ಇರ್ತಾನೆ, ಕ್ಲೀನರ್ ಇರ್ತಾನೆ, ಅದು ಸಪರೇಟ್ ಅವರಿಗೆ ಕ್ಯಾಬಿನ್. ಹಿಂದೆ ನೀವೆಲ್ಲ ಇನ್ ಪ್ಯಾಸೆಂಜರ್ಸ್ ಇರ್ತೀರ. ಹಾಗೇನೆ one of the cabin is reserved in the ship, so in that cabin so many people or so many sailors are there. In the cabin not a soul, ಒಂದು ಆತ್ಮವೂ ಕೂಡ, ಒಬ್ರು ಕೂಡ, ಸೋಲ್ ಅಂದ್ರೆ ಆತ್ಮ, ಒಂದು ಒಬ್ಬ ವ್ಯಕ್ತಿನೂ ಕೂಡ, not a soul would dare to sleep. ಯಾರೊಬ್ರು ಕೂಡ ಧೈರ್ಯವನ್ನ ಮಾಡಲಿಲ್ಲ. ಡೇರ್ ಅಂದ್ರೆ ಧೈರ್ಯ. ಯಾವ ಧೈರ್ಯ ಮಾಡಲಿಲ್ಲ? ಮಲಿಕೊಳ್ಳೋ ಧೈರ್ಯ ಮಾಡಲಿಲ್ಲ. ಇಟ್ಸ್ ಅ ಮಿಡ್ ನೈಟ್, ಇದು ಮಧ್ಯರಾತ್ರಿ, ಎಲ್ಲರೂ ಮಲಿಕೊಳ್ತಕ್ಕಂಥ ಸಂದರ್ಭ. ಬಟ್ ನಾಟ್ ಎ ಸೋಲ್, ಒಂದು ಆತ್ಮವೂ ಕೂಡ ಧೈರ್ಯವನ್ನ ಮಾಡಲಿಲ್ಲ. ಡೇ ಟು ಸ್ಲೀಪ್, ಮಲಿಕೊಳ್ಳಿಕ್ಕೆ ಯಾರು ಎಲ್ಲರೂ ಎದ್ದು ಕೂತ್ಕೊಂಡಿದ್ದಾರೆ. ವಾಟ್ ಈಸ್ ದ ರೀಸನ್ ಫಾರ್ ದಟ್? ಯಾವ ಕಾರಣಕ್ಕೆ ಎದ್ದು ಕೂತ್ಕೊಂಡಿದ್ದಾರೆ? ವೈ ನಾಟ್ ಎ ಸಿಂಗಲ್ ಶೈಲರ್ ಡೇ ಟು ನಾಟ್ ಸ್ಲೀಪ್? ಯಾಕೆ ಎದ್ದು ಕೂತ್ಕೊಂಡಿದ್ದಾರೆ ಅಂದ್ರೆ ಕೆಳಗೆ ಉತ್ತರ ಇದೆ. ಮೇಲೆ ಕ್ವಶನ್ ಅಂತ ಬಂದಿರಾ? ವೈ ದ ಪೀಪಲ್ ಇನ್ ದ ಕ್ಯಾಬಿನ್ ನಾಟ್ ಡೇರ್ ಟು ಸ್ಲೀಪ್? ಯಾಕೆ ಜನ ಮಲಗುವ ಧೈರ್ಯವನ್ನ ಮಾಡಿರೋದ್ರ ಕೆಳಗಿನ ಎದುರಲ್ಲಿ ಉತ್ತರ ಇದೆ. ಬಿಕಾಸ್ ಇಟ್ ವಾಸ್ ಎ ಮಿಡ್ ನೈಟ್. ಈಗ ಎಷ್ಟು ಟೈಮ್ ಆಗಿದೆ? ಮಧ್ಯರಾತ್ರಿ, ಮಿಡ್ ನೈಟ್. ಇಟ್ ವಾಸ್ ಎ ಮಿಡ್ ನೈಟ್ ಆನ್ ದ ವಾಟರ್ಸ್. ಸಮುದ್ರದ ಮೇಲೆ ಇದ್ದಾರೆ ಎಲ್ಲ ಶೈಲರ್ಸ್. ಸಮುದ್ರ ಮಧ್ಯೆ ನೀರಿನ ಮೇಲೆ ಇದ್ದಾರೆ. ನೀರಿನ ಮೇಲೆ ನಡ್ಕೊಂಡು ಶೈಲಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ಶಿಪ್ ನಲ್ಲಿ ಹೋಗ್ತಾ ಇದ್ದಾರೆ. ಒಬ್ರಿಗೂ ಕೂಡ ನಿದ್ರೆ ಬರ್ತಾ ಇಲ್ಲ. ಯಾಕಂದ್ರೆ ಅವ್ರ ಲೈಫ್ ಅವ್ರಿಗೆ ಸೇಫ್ಟಿ ಇಲ್ಲ. ಯಾಕೆ ಸೇಫ್ಟಿ ಇಲ್ಲ ಅಂದ್ರೆ ಸ್ಟಾರ್ಮ್, ಬಿರುಗಾಳಿ ಬೀಸ್ತಾ ಇದೆ, ಜೋರಾಗಿ ಬಿರುಗಾಳಿ ಬೀಸ್ತಾ ಇದೆ. ಹಡಗು ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಆಗ್ತಾ ಇದೆ. ಯಾಕೆ ಒಬ್ರು ಧೈರ್ಯ ಮಾಡ್ತಾರೆ ಮಲಿಕೊಳ್ಳಿಕ್ಕೆ? ನೆಮ್ಮದಿಯಿಂದ ಮಲಿಕೊಳ್ಳಿಕ್ಕೆ ಯಾರು ಧೈರ್ಯ ಮಾಡ್ತಾ ಇಲ್ಲ? ನೀವು ಸ್ಲೀಪರ್ ಕೋಚ್ ಎತ್ಬಿಟ್ರೆ ವರ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀರಾ. ಬಸ್ಸಲ್ಲಿ ಸ್ಲೀಪರ್ ಕೋಚ್ ಹತ್ಕೊಂಡ್ಬಿಟ್ರೆ ನೀವು ಎಲ್ಲಾದ್ರೂ ಬೆಂಗಳೂರು ಹೋಗ್ಲಿಕ್ಕೆ, ಮೈಸೂರು ಹೋಗ್ಲಿಕ್ಕೆ ವರ್ಕೆ ಸ್ಟಾರ್ಟ್ ಮಾಡ್ತೀರಾ. ಬಟ್ ನೋ ಪರ್ಸನ್ ಟ್ರೈ ಟು ಸ್ಲೀಪ್. ಯಾಕೆಂದ್ರೆ ಬಿಕಾಸ್ ಅಂಡ್ ಎ ಸ್ಟಾರ್ಮ್ ವಾಸ್, ಒಂದು ಬಿರುಗಾಳಿ ಜೋರಾಗಿ ಬೀಸ್ತಾ ಇದೆ. ಸ್ಟಾರ್ ವಾಸ್ ಆನ್ ದ ಡೀಪ್. ಏನಾಗ್ತದೆ? ಒಂದು ಆಳವಾಗಿ ಜೋರಾಗಿ ಒಂದು ಬಿರುಗಾಳಿ ಬೀಸ್ತಾ ಇರೋದ್ರಿಂದ ಯಾರೊಬ್ರು ಕೂಡ ನಿದ್ರೆ ಮಾಡ್ತಾ ಇಲ್ಲ. ದಟ್ ಈಸ್ ಫಸ್ಟ್ ಸ್ಟಾಂಡ್. We, the people, we refers to the people crowded in the ship in a cabin. Not a single person tried to dare to sleep. Why? Because we are traveling in the sea area or the water. A horrible storm, ಭಯಾನಕವಾಗಿರ್ತಕ್ಕಂಥ ಸ್ಟಾರ್ಮ್, ಬಿರುಗಾಳಿ ಬೀಸ್ತಾ ಇದೆ. ಹಾಗಾಗಿ ನಮ್ಗೆ ಏನಾದ್ರು ಬರ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ದಟ್ ಈಸ್ ದ ಫಸ್ಟ್ ಸ್ಟಾಂಜ. ಎದರಪ್ಪ ಜೀವನ್ ಹೇಳಪ್ಪ ಫಸ್ಟ್ ಸ್ಟಾಂಜ ಕೇಳ್ಕೊಳ್ಳಿ. ನಾವು ಏನಾದ್ರು ತಪ್ಪು ಹೇಳ್ತಾ ನೋಡ್ಕೊಳ್ಬೇಕ. ನೀವು ಓದು ಪೈನ್ ಓದು ಫಸ್ಟ್. ಮುಂದಿನ ಅನುಕೂಲ ಏನು ಓದಪ್ಪ. We were crowded in the cabin. ಅಂತ ಹೇಳಲಿ. We are crowded in the cabin. Not a soul would dare to sleep. It was midnight on the waters, and a storm was on the deep. Explain. We are crowded. We andre ಇಲ್ಲಿ We refers to sailors or the people. We refers to ಅಂದ್ರೆ ಇಲ್ಲಿ we ಅನ್ನೋದನ್ನ ಇಲ್ಲಿ sailors ಗೆ ಹೋಲಿಸಿದ್ದಾರೆ, ಅಂದ್ರೆ ನಾವಿಕರಿಗೆ ಹೋಲಿಸಿದ್ದಾರೆ. We were crowded in the cabin ಅಂದ್ರೆ ಅಲ್ಲಿ ತುಂಬಾ ಜನ ಇದ್ರು. ಕ್ಯಾಬಿನ್ ಅಂದ್ರೆ ಇಲ್ಲಿ ಕ್ಯಾಬಿನ್ ನ ಪ್ರೈವೇಟ್ ರೂಮ್ಸ್ ಗೆ ಹೋಲಿಸಿದ್ದಾರೆ. ಎಸ್, ಶಿಪ್ ನಲ್ಲಿ ಪ್ರೈವೇಟ್ ರೂಮ್ ಅನ್ನ ಕ್ಯಾಬಿನ್ ಅಂತ ಕರೀತೀವಿ. ಇಲ್ಲಿ ಯಾರೊಬ್ಬರ ಆತ್ಮನು ಕೂಡ ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್. ಇಲ್ಲಿ ಯಾರೊಬ್ರು ಕೂಡ ಮಲ್ಕೊಳ್ಳುವಂತ ಧೈರ್ಯ ಮಾಡ್ತಿಲ್ಲ. ಇಟ್ ವಾಸ್ ಮಿಡ್ ನೈಟ್ ಆನ್ ದ ವಾಟರ್ಸ್. ಯಾಕಂದ್ರೆ ಅದು ಸಮುದ್ರದ ಮಧ್ಯದಲ್ಲಿ ಮಿಡ್ ನೈಟ್ ಆಗಿದೆ.
and a storm was on the deep. ಅಂದ್ರೆ ತುಂಬಾ ಜೋರಾಗಿ ಬಿರುಗಾಳಿ ಬೀಸ್ತಾ ಇದೆ. ಚಂದ ಏನ್ ಕ್ವಶನ್ ಕೇಳ್ತೀವಿ ಜೀವನ ಇದರಲ್ಲಿ ಏನ್ ಕ್ವಶನ್ ಕೇಳ್ತೀನಿ ನಾವು ಅದನ್ನ ಸ್ಟಾರ್ಟ್ ಅಪ್ ಆಸ್ಕ್ ಎ ಕ್ವಶನ್ ಟು ಹಿಮ್. Why was any soul would dare to sleep? Why was Any soul or any person or any soul to should not sleep? ಹೇಳಿ ಇನ್ನೊಂದು ಸಾರಿ ಹೇಳಿ ಇನ್ನೊಂದು ಸಾರಿ ಕ್ವಶನ್ ಅನ್ನ. Why was any soul would dare to sleep? ಹೇಳಪ್ಪ ಆನ್ಸರ್ ಹೇಳ್ತೀನಿ ಅದಕ್ಕೆ. A storm was on the deep. ಬಿಕಾಸ್ ತಗೊಳ್ಳೋ Because a storm was on the deep. ಅದು ಉತ್ತರ ಅಂತೇಳಿ ಹೇಳ್ಬೋದು. ಸರಿನಾ ಉತ್ತರ? ಸರಿನೇ. ನೀನು ಉತ್ತರ ಬೇರೆ ರೀತಿ ಕೊಡ್ತೀಯ ಹೇಳು. It was ನೋಡ್ಕೊಳ್ಳಿ ನೀವು ಹೇಳಪ್ಪ. It was a midnight. It was a midnight in the on the water. There was a Storm. big storm on midnight. ಇಲ್ಲಿ we are traveling in midnight and a big storm was blown in the sea, so the soul should not try to sleep. ಅರ್ಥ ಆಯ್ತಾ ಎಲ್ಲರಿಗೂ? ಕೂತ್ಕೊಳ್ಳಿ. We goes to second stanza. It is ನೋಡಿ टीಸ್ ಅಂತ ಇದೆ TIS. ಇದು ಹಳೆ ಕಾಲದಲ್ಲಿ ಓಲ್ಡ್ ಫಾರ್ಮ್ ಅಲ್ಲಿ ಬಳಸತಕ್ಕಂತ ವರ್ಡ್. ಅದನ್ನ ನಾವು ಏನಂತ ಮಾಡ್ಕೊಳ್ಳೋಣ? ಇಟ್ ಈಸ್ fearful thing in the water. ನೋಡಿ remember it is fearful thing in the winter. It is ಇದು ಯಾವುದು ಇದು ಅಂದ್ರೆ it is referred to. Anybody guess? It is common. Anybody refers what is common in winter? Anybody? Storm. Very good. Storm is the common factor in winter season. ಬಿರುಗಾಳಿ ಎಂತಕ್ಕಂಥದ್ದು ಕಾಮನ್ ಫ್ಯಾಕ್ಟರ್ ಯಾವ ಸೀಸನ್ ನಲ್ಲಿ? ವಿಂಟರ್ ಸೀಸನ್ ನಲ್ಲಿ. ಇಟ್ ಈಸ್ ಅಂದ್ರೆ ಸ್ಟಾರ್. ರಿಮೆಂಬರ್ ಇಟ್ ಈಸ್ ಆ ಫಿಯರ್ಫುಲ್ ಭಯಾನಕವಾಗಿರ್ತಕ್ಕಂಥ ಭಯವನ್ನು ವ್ಯಕ್ತಪಡಿಸತಕ್ಕಂತಹ. ಇಟ್ ಈಸ್ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್. ಚಳಿಗಾಲದಲ್ಲಿ ಭಯವನ್ನು ವ್ಯಕ್ತಪಡಿಸತಕ್ಕಂಥ ಕಾಮನ್ ಫ್ಯಾಕ್ಟರ್ ಅಂದ್ರೆ ಸ್ಟಾರ್. ಹಾರಿಬಲ್ ಸ್ಟಾರ್ is common in the winter season to be shattered by the blast. ಏನ್ ಮಾಡುತ್ತೆ ಮುಖ್ಯವಾಗಿ? shattered ಅನ್ನು ಮಾಡುತ್ತೆ, ಚಿತ್ರಗೊಳಿಸುತ್ತೆ. shattered by the blast. ಬರ್ತಕ್ಕಂಥ ಅಲೆಗಳಿಂದ blast. ಇಲ್ಲಿ ಮುಖ್ಯವಾಗಿ ಏನಾಗುತ್ತಿಲ್ಲ? ಸೊ ಒಂದು ಏನು ಸ್ಟಾರ್ ಅಥವಾ ವಿಂಡ್ ಬೀಸ್ತಕ್ಕಂಥ ವಿಂಡ್ ಏನ್ ಮಾಡುತ್ತೆ ಮುಖ್ಯವಾಗಿ? ಶಾಟರ್ಡ್ ಮಾಡುತ್ತೆ, ಅಂದ್ರೆ ಚಿತ್ರಗೊಳಿಸುತ್ತೆ. ಯಾವುದನ್ನ? ಸಮುದ್ರವನ್ನ. ಅಂದ್ರೆ ಅಲೆಗಳು ಏನ್ ಮಾಡುತ್ತೆ? ಅಷ್ಟೊಂದು ಭಯಾನಕವಾಗಿ ಬರ್ತಾ ಇರ್ತಕ್ಕಂಥ ಅಲೆಗಳನ್ನು ನಾವು ಕಾಣ್ತೀವಿ. ಯಾವಾಗ? ಇನ್ ವಿಂಟರ್ ಸೀಸನ್. ಇಟ್ ಈಸ್ ಕಾಮನ್ in winter season to be shattered by blast. ಅಲೆಗಳು ಜೋರಾಗಿ ಬಂದು ಅಪ್ಪಳಿಸಿ ಪಡುತ್ತೆ, ಹೆಚ್ಚಿನ ಹಾನಿಯನ್ನ ಉಂಟು ಮಾಡ್ತಾ ಇರುತ್ತೆ. and to hear the rattling trumpet. ಹೆಂಗ್ ಕಾಣಿಸುತ್ತೆ ಅಲೆಗಳು ಬರ್ತಕ್ಕ ಜೋರಾಗಿ ಅಲೆಗಳು ಬರ್ತಾ ಇದೆ. rattling trumpet ಅಂದ್ರೆ ಜೋರಾಗಿ ಊದುವ ರೀತಿಯಲ್ಲಿ, ತುತ್ತೂರಿಯನ್ನ ಊದುವ ರೀತಿಯಲ್ಲಿ ಅಲೆಗಳು ಜೋರಾಗಿ ಬರ್ತಾ ಇದ್ವು. ಯಾವಾಗ? ಚಳಿಗಾಲದಲ್ಲಿ. ಸ್ಟಾರ್ಮ್ ಬೀಸ್ತಾ ಇದೆ, ದೊಡ್ಡ ಅಲೆಗಳು ಬರ್ತಾ ಇದಾವೆ, ಬ್ಲಾಸ್ಟ್ ಮಾಡ್ತಾ ಇದೆ, ಬರುತ್ತೆ, ಅಪ್ಪಳಿಸುತ್ತೆ, ವಾಪಸ್ ಹೋಗುತ್ತೆ. ರಾಂಪೆಟ್ ಅಥವಾ ಜೋರಾಗಿ ಬರ್ತಾ ಇದೆ. ಯಾವುದು? ಅಲೆಗಳ ಬಂದು ಬ್ಲಾಸ್ಟ್ ಮಾಡ್ತಾ ಇದೆ. ಜೊತೆಗೆ and to hear ಆ ಸೌಂಡ್ ಕೇಳಿಕ್ಕೆ ಅನಿಸ್ತಾ ಇದೆ ಅಲೆಗಳ ಶಬ್ದ. and to hear the rattling trumpet. ತುತ್ತೂರಿಯ ಒಂದು ಘೋಷಣಂತೆ ಅಥವಾ
ಯಾವುದನ್ನ ಆ ಏನು ಶಿಪ್ಗೆ ಇರ್ತಕ್ಕಂತಹ ಏನನ್ನ ಇಲ್ಲಿ ಪಟಸ್ತಂಭವನ್ನ ಮಾಸ್ಕ್ ಅನ್ನ ಕಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಕಟ್ ಮಾಡಿ ಯಾವಾಗ ಏನಾಗುತ್ತೆ, ಸ್ಟೇಬಲ್ ಆಗುತ್ತೆ, ಗಾಳಿ ಬಂದು ಈ ಕಡೆ ಹೋಗುತ್ತೆ ಈ ಕಡೆ ಹೋಗ್ತದೆ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ಸರ್ ಇಟ್ ಈಸ್ ಫಿಯರ್ಫುಲ್, ಇದು ಭಯಾನಕವಾಗಿರ್ತಕ್ಕಂಥದ್ದು. ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್, ಚಳಿಗಾಲದಲ್ಲಿ. ಇಟ್ಸ್ ಎ ಕಾಮನ್, ಇದು ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ. ಕಾಮನ್ ಟು ದ ಶಟರ್ಡ್ ಬೈ ದ ಬ್ಲಾಸ್ಟ್, ಬರ್ತಕ್ಕಂಥ ಅಲೆಗಳಿಂದಾಗಿ ಸಾಕಷ್ಟು ಹಾನಿ ಉಂಟಾಗುತ್ತೆ. ಎಲ್ಲಿ? ಸಮುದ್ರದಲ್ಲಿ. ಶಟರ್ಡ್, ಹಾನಿ ಉಂಟಾಗುತ್ತೆ ಇಲ್ಲಿ ಸಮುದ್ರದಲ್ಲಿ. ಅಂಡ್ ಟು ಇಯರ್ ದ, ನಮ್ಗೆ ಏನ್ ಕೇಳಿಸುತ್ತೆ ಆ ಸೌಂಡ್ ಅಂದ್ರೆ ರಾಟ್ಲಿಂಗ್ ಟ್ರಂಪೆಟ್, ಅಂದ್ರೆ ತುತ್ತೂರಿಯ ಗಾನದಂತೆ, ತುತ್ತೂರಿಯ ಸೌಂಡ್ ಅಂತೆ ಆ ಅಲೆಗಳ ಮೇಲೆ ಅಲೆಗಳು ನಮಗೆ ಕೇಳುತ್ತೆ. There was a thunder. There was a thunder. One of the person says that cut away the, ಅದನ್ನ ಕಿತ್ತಾಕಿ ಒಂದು ಪಟವನ್ನ, ಯಾವುದು ಹಡಗಿನ ಪಟವನ್ನ ಕಿತ್ತಾಕಿ, ಕಿಟ್ ಅವೇ ದ ಮಾಸ್ಟ್. ಮಾಸ್ಟ್ ಮೀನ್ಸ್ ಇಲ್ಲಿ ಏನಂತ ಕರೀತಾರೆ, ಮುಖ್ಯವಾಗಿ ಹಡಗಿನ ಪಟಸ್ತಂಭ ಅಂತ ಕರೀತಾರೆ, ಕಟ್ಟಿರ್ತಕ್ಕಂಥ ಒಂದು ಸ್ತಂಭನ ಕಿತ್ತಾಕಿ ಅಂತೇಳಿ ಹೇಳ್ತಾರೆ. Next, now let's come to the third stanza. So we shuddered. ಎಲ್ಲರನ್ನೂ ಕೂಡ ನಡುಕ, ಇರ್ತಕ್ಕಂಥ ಕ್ಯಾಬಿನ್ ಇರ್ತಕ್ಕಂಥ ಎಲ್ಲ 30 ಜನ ಕೂಡ ನಡುಕ್ತಾ ಇದ್ದೀರಿ. ನೋಡಿ, ನಿಮ್ಮ ಕಣ್ಣು ಮುಂದೆ ಸಾವು ಬಂದಾಗ ಈ ಘಟನೆ ಬರುತ್ತೆ. ಏನ್ ಬರ್ಬೇಕು ನಿಮ್ ಕಣ್ಣು ಮುಂದೆ? ಸಾವು. ನಿಮ್ಮ ಕಣ್ಣು ಮುಂದೆ ಸಾವು ಬಂದು ನಿಂತ್ಕೊಂಡಾಗ ನಿಮ್ಮಲ್ಲಿ ಎಲ್ಲವೂ ಬರ್ತವೆ. ಯಾವಾಗ ಬಂದು ನಿಂತ್ಕೊಳ್ಳುತ್ತೆ ಸಾವು? ಒಬ್ಬ ಕ್ಯಾನ್ಸರ್ ವ್ಯಕ್ತಿ, ಅವನಿಗೆ ಸಾವು ಕಣ್ಮುಂದನೇ ಇರುತ್ತೆ. ಕ್ಯಾನ್ಸರ್ ಪೀಡಿತ ವ್ಯಕ್ತಿಗೆ ಸಾವು ಕಣ್ಮುಂದನೇ ಇರುತ್ತೆ. ಬಾ ಬಾ ಅಂತ ಕರೀತಾರೆ. ಇನ್ನೊಬ್ಬ ಈ ಹೆಣ್ಣು ನೀರಿನಲ್ಲಿ ಮುಳುಗಿದಾಗ ಸಾವು ಕರೀತಾರೆ. ಹೆಣ್ಣು ಮಕ್ಕಳು ನೀರಿನಲ್ಲಿ ಮುಳುಗಿದಾಗ ಈಸ್ ಬರಲ್ಲ, ಈಸ್ ಬರಲ್ಲ ಅಂತ ಹೇಳ್ತಾರೆ. ಇನ್ನು ಗಂಡು ಮಕ್ಕಳಿಗೆ ಆಕ್ಸಿಡೆಂಟ್ ಆದಾಗ ಸಾವು ಕರೀತಾರೆ, ಬನ್ನಿ. ಆವಾಗ ನಿಮಗೆ ಭಯ ಉಂಟಾಗುತ್ತೆ, ಅಯ್ಯೋ ಇದೇನು ಸತ್ತೋಗ್ತೀನಲ್ಲ. ಹಾಗೇನೆ ಈಗ ಸಾವು ಕಣ್ಮುಂದೆ ಇದೆ, ಹಡಗು ಇನ್ನೇನು ಮುಳುಗು ಹೋಗ್ಬಿಡುತ್ತೆ, ಯಾರೂ ಇಲ್ಲ, ನೀರಿನಲ್ಲಿ ಮುಳ್ಕೊಂಡು ಹೋಗ್ಬಿಡುತ್ತೆ, ಆಳಾಗೋಗ್ತಿಲ್ಲ, ಎಷ್ಟು ಆಳಕ್ಕೆ ಹೋಗುತ್ತದೆ ಹಡಗು ಗೊತ್ತಿಲ್ಲ. ಆಗ ಇರ್ತಕ್ಕಂಥ 30 ಜನನು ಕೂಡ, 30 ಜನ ನಾನು ಹೇಳ್ತಾರೆ, ನೀವು 30 ಜನ ವಿಚಾರಿಸ್ಕೊಂಡು ಅಲ್ಲೇನು ಹೇಳಿಲ್ಲ. Yes, so we shuddered there in silence. ಎಲ್ಲರೂ ಮೌನ, ಎಲ್ಲರೂ ಕೂಡ ನಡ್ಕೊಳ್ತಾ ಕೂತ್ಕೊಂಡಿದೀವಿ ಹಡಗಿನಲ್ಲಿ, ಕ್ಯಾಬಿನಲ್ಲಿ shuddered, ನಡುಕ್ತೀವಿ. ಇನ್ನೇನಿಲ್ಲ, ಸುಮ್ಮನೆ ಕೂತ್ಕೊಳ್ಳೋಕೆ ಏನು ಮಾಡಂಗಿಲ್ಲ. ಅಕ್ಕಪಕ್ಕದ ಬಿಡಪ್ಪ, ಆ ಮನೆಯವ್ರು ಬಂದು ಕಾಪಾಡ್ತಾರೆ, ಈ ಮನೆಯವ್ರು ಬಂದು ಕಾಪಾಡ್ತಾರೆ, ಆ ಊರ ಬಂದು ಕಾಪಾಡ್ತಾರೆ, ಎಂತದಿಲ್ಲ, ಬರೀ ನೀರು ಬಿಟ್ರೆ ಏನೂ ಇಲ್ಲ ಅಲ್ಲಿ. ಸಮುದ್ರದ ಮಧ್ಯೆ ಹೋದಾಗ ಎಲ್ಲಿ ನೋಡಿದ್ರು ಬರೀ ನೀರೇ, ಯಾವ ಕಡೆ ನೋಡಿದ್ರು ನೀರೇ, ಎಲ್ಲಿ ಇದೀರಾ ಅಂತ ಗೊತ್ತಾಗಲ್ಲ. ಹಾಗಾಗಿ so we shuddered there in silence, for the stoutest end is bread. ಇಲ್ಲಿ ಮಕ್ಕಳು ಏನಾಗುತ್ತೆ, ಯಾರೊಬ್ರು ಕೂಡ ಜೋರಾಗಿ ಉಸಿರಾಡಕ್ಕೂ ರೆಡಿ ಇಲ್ಲ. ಸ್ಟೌಟೆಸ್ಟ್, ಜೋರಾಗಿ ಶೂರತನದಿಂದ ಧೀರತನದಿಂದ ಧೈರ್ಯ ಮಾಡಿಕೊಂಡು ಉಸಿರಾಡಕ್ಕೂ ಕೂಡ ಮನಸ್ಸಿಲ್ಲ. ನೋಡಿ, ಫಾರ್ ದ ಸ್ಟೌಟೆಸ್ಟ್, ಸ್ಟೌಟೆಸ್ಟ್ ಅಂದ್ರೆ ಬ್ರೇವ್ ಅಂತ, ಶೂರರು, ಧೀರರು, ಧೈರ್ಯ ಮಾಡ್ತಕ್ಕಂಥವ್ರು. ಸ್ಟೌಟೆಸ್ಟ್ ಹ್ಯಾಂಡ್ ಇಸ್ ಬ್ರೀತ್. ಕೂಡ ಏನ್ ಮಾಡಿದ್ರು, ತಮ್ಮ ಉಸಿರು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಇನ್ನೇನು ನಮ್ಗೆ ಟೈಮ್ ಆಯ್ತು, ನಾವೇನು ಮಾಡಕ್ ಆಗಲ್ಲ ಅಂತೇಳಿ ಕೂತ್ಕೊಂಡಿದ್ದಾರೆ. While the hungry sea was roaring, ಆ ಒಂದು ಹಸಿವನ್ನೇ ಹೊಂದಿರತಕ್ಕಂಥ ಸಮುದ್ರ, hungry sea, hungry sea was roaring, ಕೂಗ್ತಾ ಇದೆ, ನರ್ತನವನ್ನ ಮಾಡ್ತಾ ಇದೆ, ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಆಯ್ತು, ನಿಮ್ಮ ತಿಂದಾಕ್ಬಿಡ್ತೀರಿ. hungry sea, ಹಸಿವಿನಿಂದ ಕೂಡಿರ್ತಕ್ಕಂಥ ಸಾಗರ, ಸಮುದ್ರ ಏನ್ ಮಾಡ್ತಾ ಇದೆ, ರೋರಿಂಗ್ ಮಾಡ್ತಾ ಇದೆ. ನಿಮ್ಮೆಲ್ಲ
ನಿಮ್ಮಿಂದ ಆಗ್ತೀನಿ, ನಾನು ಒಡಲಿ ಕರ್ಕೊಳ್ತೀನಿ ನಿಮ್ಮನ್ನ ಅಂತ ಹೇಳ್ತಾರೆ. roaring and the breakers struck with their breakers. ಅಲೆಗಳು, ಬ್ರೇಕರ್ಸ್ ಅಂದ್ರೆ ಬರ್ತಕ್ಕಂಥ ಅಲೆಗಳು ಏನ್ ಮಾಡ್ತದೆ, ಸಾವಿನೊಂದಿಗೆ ಮಾತನಾಡ್ತಾ ಇದಾವೆ. ಆಯ್ತು ನಾನು ಕರ್ಕೊಂಡ್ ಬರ್ತೀನಿ ನಿಮ್ಮನ್ನ. ಬ್ರೇಕರ್ಸ್ ಅಂದ್ರೆ ಅಲೆಗಳು. ಆ ಅಲೆಗಳು ಯಾವ ಜೊತೆ ಮಾತಾಡ್ತಾ ಇದಾವೆ ಅಂದ್ರೆ ಸಾವಿನೊಂದಿಗೆ ಮಾತುಗಳನ್ನ ಆಡ್ತಾ ಇದ್ದಾವೆ. ಎಸ್, ಥರ್ಡ್ ಸ್ಟಾಂಜಾ. As thus we sat in darkness. ನೋಡಿ ಅಲ್ಲಿರ್ತಕ್ಕಂಥ ಎಲ್ಲ ಜನ ಕ್ಯಾಬಿನ್ ನಲ್ಲಿ ಎಲ್ಲೆಲ್ಲ ಮೂರ್ ಮೂಲೆಯಲ್ಲಿ ಹೋಗಿ ಎಲ್ಲೆಲ್ಲಿ ಕತ್ತಲಿತ್ತು, ಎಲ್ಲೆಲ್ಲಿ ತಲುಪಿತ್ತು. ಇಟ್ ವಾಸ್ ಮಿಡ್ ನೈಟ್, ಮಧ್ಯರಾತ್ರಿ. ಬೇಜಾನ್ ಲೈಟ್ಸ್ ಇರಲ್ಲ ಇಲ್ಲಿ ಸಮುದ್ರದಲ್ಲಿ. ನಿಮ್ಮಂಗೆ ಸುತ್ತಮುತ್ತ ಸ್ಟ್ರೀಟ್ ಲೈಟ್ಸ್ ಏನಿರಲ್ಲ, ಮನೆ ಲೈಟ್ಸ್ ಇರಲ್ಲ. ಸುಮ್ಮನೆ ಎತ್ತ ನೋಡಿದ್ರೆ ಕೂಡ ಕತ್ತಲೆ. ಹೋಗ್ತಾರೆ, ಕೂತ್ಕೊಳ್ತಾರೆ. ನೋಡಿ, as thus we sat in darkness, each one busy with his prayer. ಪ್ರತಿಯೊಬ್ಬರು ಕೂಡ ಪ್ರೇಯರ್ ಅನ್ನ ಮಾಡ್ತಾ ಇದ್ದಾರೆ. ಅಯ್ಯೋ ಬದುಕ್ಸಪ್ಪ, ನಿಮ್ ದೇವರನ್ನ ನೆನಪು ಮಾಡ್ಕೊಳ್ತಾರೆ, ನಿಮ್ ಮನೆ ದೇವರನ್ನ ನೆನಪು ಮಾಡ್ಕೊಳ್ತಾರೆ. ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ, ಅಲ್ಲಿವರೆಗೂ ದೇವರು ಬೇಡ ನಿಮಗೆ. ಯಾವತ್ತಾದ್ರೂ ಕಷ್ಟ ಬಂದಾಗ ದೇವರನ್ನ ನೆನೆಸ್ತೀರ. ಹಾಗೇನೆ ಅಲ್ಲಿರ್ತಕ್ಕಂಥ ಎಲ್ಲ ಸೈಲರ್ಸ್ ಗಳು ಕೂಡ ಏನ್ ಮಾಡ್ತಾರೆ, ಲೆಟ್ ಸ್ಟಾರ್ಟ್ ಟು ಪ್ರೇ, ಪ್ರಾರ್ಥನೆಯನ್ನು ಪ್ರಾರಂಭ ಮಾಡ್ತಾರೆ. ವಿ ಆರ್ ಲಾಸ್ಟ್, ನಾವೆಲ್ಲರೂ ಕೂಡ ಕಳೆದೋದ್ವಿ. ವಿ ಆರ್ ಲಾಸ್ಟ್, ನಾವೆಲ್ಲರೂ ಕೂಡ ಸತ್ತೋದ್ವಿ, ಕಳೆದೋದ್ವಿ. There is no possibility to escape from that danger. We are lost, ನಾವೆಲ್ಲರೂ ಕೂಡ ಕಳೆದೋದ್ವಿ ಅಂತ ಹೇಳ್ತಾರೆ. We are lost, the captain shouted. ಹಡಗನ್ನ ನಡೆಸ್ತಕ್ಕಂಥ ನಾವಿಕ ಕ್ಯಾಪ್ಟನ್ ಅವನು ಕೂಗಿ ಹೇಳ್ತಾನೆ, ನೋಡಿ ನಾವೆಲ್ಲರೂ ಕೂಡ ಕಳೆದೋದ್ವಿ, ನಮ್ಮೆಲ್ಲರ ಆಯುಸ್ಸು ಕೂಡ ಮುಗಿದೋಯ್ತು ಅಂತೇಳಿ ಯಾಕೆ ಹೇಳ್ತಾರೆ ಕ್ಯಾಪ್ಟನ್. ನೋಡಿ, ಹಡಗನ್ನ ನಡೆಸ್ಕೊಂಡು ಬಂದು ದಡ ಕೊಡಬೇಕಾಗಿರ್ತಕ್ಕಂಥ ನಾವಿಕ. ನೋಡಿ, ನಾವು ಬಸ್ಸಲ್ಲಿ ಕೂತಿರ್ತಕ್ಕಂಥ 60 ಜನ ಇದ್ರೆ ನಮ್ಮನ್ನೆಲ್ಲರೂ ಕರ್ಕೊಂಡು ಹೋಗ್ತಿದ್ರು ನಮ್ಮ ಡ್ರೈವರ್. ಅವನೇನ್ ನಾನೇನು ಮಾಡಕ್ಕಾಗಲ್ಲ, ನೀವೆಲ್ಲರೂ ಸತ್ತೋದ್ರಿ ಅಂತ ನಮ್ ಗತಿ ಹೇಳಿರ್ಲಿ. ನಮ್ ಕೈ ಏನಿಲ್ಲ, ಬ್ರೇಕ್ ಫೇಲ್ ಆಗಿದೆ, ಕಾರ್ ಬಸ್ ಹೋಗಿ ಹಳ್ಳ ಬೀಳುತ್ತೋ, ನದಿ ಬೀಳುತ್ತೋ, ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ, ನೀವೆಲ್ಲರೂ ಕೂಡ ಸಾಯ್ತೀರಾ ಅಂದ್ಬಿಟ್ರೆ ಅಲ್ಲಿ ಕೂತವ್ರ ಗತಿ. ಅವನೇನ ಧೈರ್ಯ ಮಾಡ್ಬೇಕಿಲ್ಲ, ಪರವಾಗಿಲ್ಲ, ಟ್ರೈ ಮಾಡ್ತೀನಿ, ನಿಮ್ಮನ್ನು ಸೇವ್ ಮಾಡ್ತೀನಿ ಅಂತೇಳಿ ಒಂದು ಧೈರ್ಯ ತುಂಬಬೇಕು. ಆದ್ರೆ ಇಲ್ಲಿ ಕ್ಯಾಪ್ಟನ್ ಏನಂತ ಹೇಳ್ತಾರೆ, ವಿ ಆರ್ ಲಾಸ್ಟ್, ಇದು ನಮ್ಮ ಕೊನೆಯ ಒಂದು ಟೈಮ್ ಅಂತ ಹೇಳಿ ಹೇಳ್ತಾರೆ. ವಿ ಆರ್ ಲಾಸ್ಟ್, ದ ಕ್ಯಾಪ್ಟನ್ shouted as he staggered down to the stage. ದಿಗ್ಭ್ರಮೆ ಆಗುತ್ತೆ ಅವನಿಗೆ, ಅಥವಾ ಜನತೆಗೆ ಏನಾಗುತ್ತೆ, ಸ್ಟಾಗರಿಂಗ್ ಆಗುತ್ತೆ, ದಿಗ್ಭ್ರಮೆ ಆಗುತ್ತೆ. ಏನ್ ಕ್ಯಾಪ್ಟನ್ ಹಿಂಗೆ ಹೇಳ್ತಿದಾರಲ್ಲ, ಸ್ಟಾಗರ್ಡ್, ದಿಗ್ಭ್ರಮೆ ಆಗುತ್ತೆ ಜನಗಳಿಗೆ. ಅವ್ರೇನ್ ಮಾಡ್ತಾರೆ, ಡೌನ್ ದ ಸ್ಟೇರ್ಸ್, ಅಲ್ಲೇ ಸುತ್ತಮುತ್ತ ಇರ್ತಕ್ಕಂಥ ಸಿಪ್ನ ಸ್ಟೇರ್ಸ್ ಗಳ ಮೆಟ್ಟಿಲುಗಳ ಬಳಿ ಕೂತ್ಕೊಳ್ತಾರೆ ಜನ. ಎಸ್, ಬಟ್ ಇಸ್ ಅ ಲಿಟಲ್ ಡಾಟರ್. ನೋಡಿ, ಅವಾಗ ಹೇಳ್ತಾರೆ, ಆ ಕ್ಯಾಪ್ಟನ್ಗೆ ಒಬ್ಬ ಮಗಳಿರ್ತಾರೆ, ಸಣ್ಣ ಮಗಳು, ಚಿಕ್ಕ ಮಗಳು ಇರ್ತಾರೆ, ಅವಳು ಕೂಡ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಬಟ್ ಇಸ್ ಅ ಲಿಟಲ್ ಡಾಟರ್ ವಿಸ್ಪರ್ಡ್. ಆ ಕ್ಯಾಪ್ಟನ್ ಏನ ಚಿಕ್ಕ ಮಗಳು, ಸಣ್ಣ ಮಗು ವಿಸ್ಪರ್ ಮಾಡುತ್ತೆ, ಗೊಡಗುತ್ತೆ, ತೊದಲು ಮಾತನಾಡುತ್ತೆ, ಬಿಸು ಧ್ವನಿಯಲ್ಲಿ ಮಾತನಾಡುತ್ತೆ. ಯಾರು? ದ ಡಾಟರ್ ಆಫ್ ದ ಕ್ಯಾಪ್ಟನ್. ಅದು ಕೂಡ ಪ್ರಯಾಣ ಮಾಡ್ತಾ ಇರುತ್ತೆ. ದಟ್ ಸ್ಮಾಲ್ ವೆರಿ ಟಿಂಡಿ ಏಜ್ ಗರ್ಲ್ ವಿಸ್ಪರಿಂಗ್ ಅನ್ನು ಸ್ಟಾರ್ಟ್ ಮಾಡುತ್ತೆ, ಗೊಡಗುತ್ತೆ, ಮಾತಾಡುತ್ತೆ. ಬಟ್ the little daughter whispered as she took his icy hand. ಯಾರ ಕೈಯಲ್ಲಿ ಹಿಡಿದುಕೊಳ್ಳುತ್ತೆ? ಆ ಕ್ಯಾಪ್ಟನ್ ನ ಐಸಿ ಹ್ಯಾಂಡ್, ಮಂಚಾಗಿರ್ತಕ್ಕಂಥ, ತಣ್ಣಗಿರ್ತಕ್ಕಂಥ, ಶೀತವಾಗಿರ್ತಕ್ಕಂಥ ಕೈಯನ್ನು ಹಿಡಿದುಕೊಳ್ಳುತ್ತೆ. ಯಾರು? ಆ ಹೆಣ್ಣು. The tinny girl or
little girl took the icy hand of his father. ಏನ್ ಹೇಳ್ತೀರಿ ನೋಡಿ ಆ ಮಗು? Is not God upon the ocean? ಈ ಸಮುದ್ರದ ಮೇಲೆ ದೇವರು ಇಲ್ವಾ? Is not God upon ocean? ಸಮುದ್ರದ ಮೇಲೆ ದೇವರು ಇಲ್ಲೇನಪ್ಪ ಅಂತ ಕೇಳುತ್ತೆ. Is not ಇಲ್ವೇ? ಯಾರಿಲ್ಲ? God ಎಲ್ಲಿ? Upon the sea. Is not God upon the ocean just the same as in the land? ಭೂಮಿ ಮೇಲೆ ನಮ್ಗೆ ಏನಾದರೂ ಕಷ್ಟ ಬಂದ್ರೆ ನಾವು ಯಾರನ್ನ ಪ್ರಾರ್ಥನೆ ಮಾಡ್ತೀವಿ? ದೇವರ ಪ್ರಾರ್ಥನೆ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ, ಈ ಲ್ಯಾಂಡ್ ಮೇಲೆ ಏನಾದರೂ ನಿಮಗೆ ಕಷ್ಟ ಬಂದ್ರೆ ಏನ್ ಮಾಡ್ತೀರಾ? ಅಯ್ಯೋ ದೇವರೇ ನಮ್ಮನ್ನ ರಿಸ್ಕ್ ಇಂದ ಕಾಪಾಡು, ನಮ್ಮನ್ನ ಕಾಪಾಡು ಅಂತ ಕೇಳ್ಕೊಳ್ತೀವಿ. ಭೂಮಿ ಮೇಲೆ ದೇವರಿದ್ದಾನೆ ಅಂತಲೇ ಇಲ್ಲಿ ದೇವರಿಲ್ವಾ? ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಭೂಮಿ ಮೇಲೆ ಏನಾದ್ರೂ ನಮಗೆ ತೊಂದರೆ ಆದ್ರೆ ನಾವು ಯಾರ ಮೊರೆ ಹೋಗ್ತೀವಿ? ದೇವರ ಮೊರೆ ಹೋಗ್ತೀವಿ. ಲ್ಯಾಂಡ್ ಮೇಲೆ ಅಂತ ಅಲ್ಲಿ ಲ್ಯಾಂಡ್ ಇದೆ, ಗಾಡ್ ಇದೆ ಅಂತಲೇ ಈ ಸಮುದ್ರದಲ್ಲಿ ಗಾಡ್ ಇಲ್ವಾ ಅಂತೇಳಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಯಾರು? ಸ್ಮಾಲ್ ಗರ್ಲ್. ರಿಮೆಂಬರ್, ಸ್ಮಾಲ್ ಗರ್ಲ್ asked a question to his father. Isn't God upon the ocean? ಸಾಗರದ ಮೇಲೆ ದೇವರಿಲ್ವಾ? ಯಾಕೆಂದ್ರೆ we should pray God in the land area. ನಾವು ಭೂಮಿ ಮೇಲೆ ದೇವರ ಪ್ರಾರ್ಥನೆ ಮಾಡ್ತೀವಿ, ಆ ರೀತಿಯಾಗಿ ಇಲ್ಲಿ ದೇವರಿಲ್ವಾ ಅಂತೇಳಿ ಕೇಳ್ತಾರೆ. Just the same as on the land, then we kissed the little maiden. ಆ ಚಿಕ್ಕ ಹುಡುಗಿಯನ್ನ ಆ ಕ್ಯಾಬಿನ್ ಇರ್ತಕ್ಕಂಥ ಎಲ್ಲ ಜನರು ಕೂಡ ಪ್ರೀತಿಯಿಂದ ಮುತ್ತನ್ನು ಇಕ್ತಾರೆ. ಓಕೆ, ದೇವರಿದ್ದಾನೆ, ಕಾಪಾಡ್ತಾನೆ ನಮ್ಮನ್ನ. The people kissed the maiden. ಆ ಹುಡುಗಿಗೆ ಮುತ್ತಿಕ್ಕಿ ಅವಳಿಗೆ ಸಮಾಧಾನವನ್ನು ಮಾಡ್ತಾರೆ. And we spake. ಈ ಮಾತನ್ನು ನಾವು ಸ್ಪೋಕ್ ಮಾಡುವಾಗ, ಸ್ಪೋಕ್ ನ ಇನ್ನೊಂದು ವರ್ಡ್ ಸ್ಪೇಕ್, SPOKE. We spoke in better cheer. ಆಗ ಎಲ್ಲರೂ ಕೂಡ ಸ್ವಲ್ಪ ಧೈರ್ಯ ಬರಬೇಕಾಗುತ್ತೆ. ಓ ದೇವರಿದ್ದಾನೆ, ನಮ್ಮನ್ನ ಕಾಪಾಡ್ತಾನೆ ಅಂತಕ್ಕಂಥ ಧೈರ್ಯ ಬರುತ್ತೆ ಯಾರಿಗೆ? ಅಲ್ಲಿರ್ತಕ್ಕಂಥ ಎಲ್ಲ ಕ್ಯಾಬಿನ್ ಇರ್ತಕ್ಕಂಥ ಜನತೆಗೆ. And we anchored safe the harbor. ನಾವೇನ್ ಮಾಡ್ತೀವಿ ಮುಖ್ಯವಾಗಿ? ಸೊ ಎಲ್ಲೂ ಕೂಡ ತಲುಪ್ತೀವಿ. ಯಾವ್ದನ್ನ ದೇವರಿದ್ದಾನೆ ಪ್ರೇಯರ್ ಮಾಡ್ಕೊಂತ ಏನ್ ಮಾಡ್ತೀವಿ? We anchored. ನಾವು ತಲುಪ್ತೀವಿ, ಹಡಗು ನಿಲ್ತಕ್ಕಂಥ ಸ್ಥಳಕ್ಕೆ ಬರುತ್ತೆ. ಹಡಗು ಸೇಫ್ ಹಾರ್ಬರ್, ಹಡಗು ನಿಲ್ತಕ್ಕಂಥ ಬಂದರಿಗೆ. ಹಾರ್ಬರ್ ಮೀನ್ಸ್ ಬಂದರು. ಆ ಬಂದರಿಗೆ ಸೇಫ್ ಆಗಿ ಹಡಗು ಬರುತ್ತೆ. When the morning was shining clear. ಎಲ್ಲರೂ ಕೂಡ ಏನಾಗ್ತಾರೆ? ಬೆಳಗುವ ಸೂರ್ಯನನ್ನ ಎಲ್ಲರೂ ಕೂಡ ನೋಡ್ತಾರೆ. ಹಾಗಾಗಿ ದೇವರವರನ್ನ ದಡವನ್ನು ಸೇರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾನೆ ಅಂತಕ್ಕಂಥದ್ದು. That is the bonnet of happiness. That is the bonnet of happiness. ಚಂದ್ರ ಇರ್ತವಪ್ಪ, from beginning ಇದೆ ಅದು. ಚಂದ್ರ ಇರ್ತಾರೆ. ಆಮೇಲೆ ಏನು wild wind, ತಿರುಗಾಡಿಗೆ, storm, ಚಂಡಮಾರುತ. We were crowded in the cabin, not a soul who dared to sleep. ನೋಡ್ಕೊಳ್ಳಿ. ಸಂಡೇ, ಜಸ್ಟ್ ಇವತ್ತು ಯಾವಾರ? ಥರ್ಸ್ಡೇ, ಫ್ರೈಡೇ, ಸಾಟರ್ಡೇ, ಸಂಡೇ, ಮಂಡೇ ಇರಬೇಕು ನನಗೆ ಪೋಯಮ್. We were crowded in the cabin, not a soul who dared to sleep. It was midnight on the waters and a storm was on the beach. It is a fearful thing in winter to be shattered by the blast and to hear the rattling trumpet thunder cut away the mast. So we shuddered there in silence, for the stoutest head is brief, while the hungry sea was roaring and the breakers toppled with death. As thus we sat in darkness, each one busy with his prayers. We are lost, the captain shouted, as he staggered down the stairs. As he staggered down the stairs, but his bitter daughter whispered, as she took his icy hand, "Isn't God upon the ocean?
just the same as on the land. Then we kissed the little maid. M-A-I-D-E-N. Maiden. Then we kissed the little Maiden means little girl. maiden, and we spake in better cheer, and we unearthed safe in harbor, Anchored. and we anchored safe in harbor when the morn was shining clear. ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಕನ್ನಡ ಮೀನಿಂಗ್ ಇರಪ್ಪ ಈಗ ನೋಡ್ಕೊಳ್ಳಿ ಹುಡುಗರು ಹೇಳ್ತಾನೆ ಏನು ತಪ್ಪು ಹೇಳಿದ್ರೆ ಅದನ್ನು ಹೇಳ್ಬೇಕೀಗ. We were crowd in the ರಿಪೀಟ್ ಒನ್ಸ್ ಅಗೈನ್. ಡೋಂಟ್ ಟೆಲ್ ಲೈ. ರಾಂಗ್. we were crowd in the crowded in the cabin. ನಾವಿಕರು ವಿ ವೇರ್ ಅಂದ್ರೆ ನಾವಿಕರು. ಎಸ್. ಕ್ರೌಡೆಡ್ ಅಂದ್ರೆ ಜನಸಂದಣಿ. ಸಂದಣಿ ಸೇರ್ಕೊಳ್ಳೋದು ಬಹಳ ಜನ ಇರ್ತಕ್ಕಂಥದ್ದು. ಎಲ್ಲಿದ್ರು ಅವರು? ಸರ್ ಹಡಗಲ್ಲಿ. ನಾನು ಅಲ್ಲೊಂದು ವರ್ಡ್ ಇದೆ ನೋಡಿ, ಕ್ಯಾಬಿನ್ ಅಂತ. ಇನ್ ದ ಕ್ಯಾಬಿನ್. ಕ್ಯಾಬಿನ್ ಅಲ್ಲಿ ಪ್ರೈವೇಟ್ ರೂಮ್ ಅಲ್ಲಿ ಇದ್ರು. ನೆಕ್ಸ್ಟ್. ನಾಟ್ ಎ ಸೋಲೋ. ಸೋಲ್ ಒಬ್ಬರೇ. ಒಂದು ಆತ್ಮ ಅಥವಾ ಒಬ್ಬ ವ್ಯಕ್ತಿ. ಸೋಲ್ ಅಂತ ಬರಲಿಲ್ಲ, ಸೋಲೋ ಅಂತ ಹೇಳಿದೆ, ತಪ್ಪಾಯ್ತಲ್ಲಿ. ಸೋಲ್. ನಾಟ್ ಎ ಸೋಲ್. ವುಡ್ ಡಿಯರ್ ಟು ಸ್ಲೀಪ್. ಡಿಯರ್ ಅಂದ್ರೆ ಧೈರ್ಯ. ಇರ್ತಕ್ಕಂಥ ಯಾರೊಬ್ಬರು ಕೂಡ ಮಲಗುವ ಧೈರ್ಯವನ್ನ ಮಾಡಲಿಲ್ಲ. ಡೇ ಟು ಸ್ಲೀಪ್. ನೆಕ್ಸ್ಟ್. ಇಟ್ ವಾಸ್ ಮಿಡ್ನೈಟ್. ಯಾಕೆ? ವೈ ನಾಟ್ ಎ ಸಿಂಗಲ್ ಟ್ರೈ ಟು ಡೇರ್ ಸ್ಲೀಪ್? ಯಾಕೆ ಒಬ್ರು ಧೈರ್ಯ ಮಾಡಲಿಲ್ಲ? ಕೆಳಗಡೆ ಎರಡು ಲೈನಲ್ಲಿ ಆನ್ಸರ್ ಇದೆ. ಬಿಕಾಸ್ it was midnight on the waters. ನೋಡಿ, ಮಧ್ಯರಾತ್ರಿ ಆಗಿಬಿಟ್ಟಿದ್ದು, ಎಲ್ಲ ಕಡೆ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಸೊ ಹಾಗಾಗಿ ವೈ ನಾಟ್ ಎ ಸಿಂಗಲ್ person dared to sleep? Because it was a midnight. We are on the water. A storm was blown. Indeed. And a storm was on the deep. Next. ಪಕ್ಕದ ಇರೋನು ಒಂದು ನಿಮಿಷ ಏನಾದ್ರು ಹೇಳ್ತೀರಾ ಅವ್ರಿಗೆ? ತಪ್ಪು ಹೇಳಿದ್ರೆ ನೋಡಲ್ಲ, ನೀನು ಮುಟ್ಟಾಳ ಅಂತ ಯಾರು ಹೇಳಿದ್ರಾ? ಹೇಳಿ ನೋಡೋಣ. ಅವನು ಏನ್ ಬಿಟ್ಟ? ಏನು ನಾವು ಇಂಪ್ರೂವ್ ಮಾಡ್ಕೋಬಹುದಾಗಿತ್ತು? ಏಮಾ ಏನ್ ಇಂಪ್ರೂವ್ ಮಾಡ್ಕೋಬಹುದಾಗಿತ್ತು? ಅವನು ಕೇಳಿದಾಗ ಇಲ್ಲೋ ಪಾಠನ ಏನ್ ಇಂಪ್ರೂವ್ ಮಾಡ್ಕೋಬಹುದಾಗಿತ್ತು ಅವನು? ನೀನು ಹೇಳಿಲ್ಲ ಸರ್ ಅಪ್ಪ ಏಮನ? We were crowded in the cabin. Sailors ಅಥವಾ people ಅಂದ್ರೆ ಜನ. poem read ಮಾಡು, only poem read ಮಾಡು. We were crowded in the cabin, not a soul would dare to sleep. It was midnight on the waters, and a storm was on the deep. We were crowded in the cabin, not a soul would dare to sleep. It was midnight on the waters. Dare to sleep. It was midnight on the waters, and a storm was on the deep. Second stanza ಉತ್ತರ ಕೊಡು. Second stanza. It is a fearful thing. No, tease. What I say? It is. Tease on the tease. It is a fearful thing in winter to be. ಕೇಳಲ್ಲ ನೀವು. ಈ ಕಡೆ ಕೇಳಿ, ಈ ಕಡೆ ಬಿಡ್ತಾ ಇದ್ದೀರಿ. ಹೇಳಪ್ಪ. Shattered by the blast, and to hear the rattling from thunder cut away the mast. ನನ್ನ meaning ಕೊಡು. It is fearful thing in winter. What is fearful thing in winter? Storm. Yes, continue. ಇದು ಒಂದು ಭಯಾನಕವಾದ ಒಂದು ಥಿಂಗ್ ಇನ್ ಚಳಿಗಾಲದಲ್ಲಿ. ಚಳಿಗಾಲದಲ್ಲಿ. To be shattered by the blast. ಈ ಅಲೆಗಳೆಲ್ಲ ಬಂದು ಸಮುದ್ರನೆಲ್ಲ ಹಾಳು ಮಾಡಿವೆ. And to hear the rattling from, ಇದು ಒಂಥರ ತುತ್ತೂರಿಯ ಸದ್ದಿನಂತೆ ಕೇಳ್ತದೆ. Thunder cut away the mast. ಕೇಳಿ ಎಲ್ಲರಿಗೂ ನಡುಕ ಉಂಟಾಗುತ್ತೆ. ಅಲ್ಲಿರೋ ಜನ ಎಲ್ಲ ಹೇಳ್ತಾರೆ ಅಡ್ಗೆ ಕಟ್ಟಿದ ಪಲ್ಯನ ಕಟ್ ಮಾಡಿ. ನೆಕ್ಸ್ಟ್ ಚೇತನ ನೆಕ್ಸ್ಟ್ ರೆಡಿ ಆಗು. ಭುವನ ನೆಕ್ಸ್ಟ್ ರೆಡಿ ಆಗು.
next stanza there. Quick. So we shuddered there in silence, for the shouted held his breath, while the hungry sea was roaring and the breakers stopped with teeth. So we shuddered ಅಂದರೆ ಎಲ್ಲರೂ ನಡುಗ್ತಿದ್ದಾರೆ ಮತ್ತು ಎಲ್ಲರೂ ಸೈಲೆನ್ಸ್ ಮೌನದಿಂದ ಇದ್ದಾರೆ. ಫಾರ್ ಶೌಟೆಡ್ ಹೆಲ್ಡ್ ಇನ್ ಬ್ರೀತ್. ಯಾರಿಗೂ ಶೌರತನ ಇರಲಿಲ್ಲ, ಜೋರ ವೈಲ್ ದ ಹಂಗ್ರಿ ಸಿ ವಾಸ್ ರೋರಿಂಗ್. ಹಸಿವಾಗಿರ್ತಕ್ಕಂಥ ಸಾಗರ ರೋರಿಂಗ್ ಮಾಡ್ತಾ ಇದೆ, ಮಾಡ್ತೈತೆ, ಕೂಗ್ತಾ ಇದೆ, ಸೌಟ್ ಅನ್ನ ಮಾಡ್ತಾ ಇದೆ, ಕೂಗ್ತಾ ಇದೆ. ಅಂಡ್ ದ ಬ್ರೇಕರ್ಸ್ ಸ್ಟಾಂಪ್ಡ್ ವಿತ್ ಟೀತ್. ಬ್ರೇಕರ್ಸ್ ಮೀನ್ಸ್ ಅಲೆಗಳು ಮಾತನಾಡ್ತಾ ಇದ್ದಾವೆ. ಯಾರ ಜೊತೆ ಮಾತಾಡ್ತಾ ಇದೆ? ಸಮುದ್ರದ ಜೊತೆ ಮಾತುಗಳನ್ನು ಆಡ್ತಾ ಇವೆ. ಚೇತನ್ ಸ್ಟ್ಯಾಂಡರ್ಡ್. As thus we sat in darkness, each one busy with his prayers, we are lost, the captain shouted, as he staggered down the stairs. As that we sat in the darkness, ಎಲ್ಲ ನಾವಿಕರು ಸಹ ಒಂದು ಕತ್ತಲೆ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದಾರೆ. ಅವರೆಲ್ಲರೂ ಈಚ್ ಒನ್ ಬಿಸಿ ವಿತ್ ಹಿಸ್ ಪ್ರೇಯರ್ಸ್, ಎಲ್ಲ ನಾವಿಕರು ಸಹ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂತಿದ್ದಾರೆ. ವಿ ಆರ್ ಲಾಸ್ಟ್, ದ ಕ್ಯಾಪ್ಟನ್ ಶೌಟೆಡ್, ನಾವೆಲ್ಲ ಸಾಯ್ತೀವಿ ಅಂತ ಕ್ಯಾಪ್ಟನ್ ಮತ್ತೆ ಕೂಗ್ತಿದ್ದಾರೆ. ಯಾಸ್ ದಿ ಸ್ಟ್ಯಾಗರ್ಡ್ ಡೌನ್ ದ ಸ್ಟಾರ್ಸ್, ಅವರೆಲ್ಲರೂ ಸಹ ದಿಗ್ಭ್ರಮೆಯಿಂದ ಮೆಟ್ಟಿಲ ಹತ್ರ ಕುಳಿತಿದ್ದಾರೆ. But his little daughter whispered, as she took his icy hand, is not God upon the ocean, just the same as on the land. But his little daughter whispered, ಕ್ಯಾಪ್ಟನ್ ಮಗಳು ಬಂದ್ಬಿಟ್ಟು ಪಿಸು ಧ್ವನಿಯಿಂದ ಮಾತಾಡ್ತಿದ್ದಾಳೆ. ಯಾಸ್ ಶಿ ಟುಕ್ ಹಿಸ್ ಐಸ್ ಹ್ಯಾಂಡ್, ಆ ಕ್ಯಾಪ್ಟನ್ ನ ಕೈ ಐಸಿ ಹ್ಯಾಂಡ್ ಅಂದ್ರೆ ತಣ್ಣಗಿರುವ ಕೈಯನ್ನು ಇಟ್ಕೊಂತಾಳೆ. ಇಸ್ ನಾಟ್ ಗಾಡ್ ಅಪಾನ್ ದ ಓಷನ್, ಅವಳು ಕ್ಯಾಪ್ಟನ್ ಹತ್ರ ಹೇಳ್ತಾಳೆ, ಇಸ್ ನಾಟ್ ಗಾಡ್ ಅಪಾನ್ ದ ಓಷನ್ ಅಂದ್ರೆ ಸಮುದ್ರದ ಮೇಲೆ ಗಾಡ್ ಇಲ್ಲ, ದೇವರಿಲ್ವಾ ಅಂತ ಕ್ವಶನ್ ಮಾಡ್ತಾಳೆ. ಜಸ್ಟ್ ದ ಸೇಮ್ ಆಸ್ ಆನ್ ದ ಲ್ಯಾಂಡ್ ಅಂದ್ರೆ ಭೂಮಿ ಮೇಲಿದೆ, ದೇವರು ಇಲ್ಲಿಲ್ವಾ ಅಂತ ಕೇಳ್ತಾಳೆ. ಭೂಮಿ ಮೇಲೆ ದೇವರು ಇದ್ದಾನೆ, ಅವೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಈಗ ನಮಗೆ ಸಮುದ್ರದ ಮೇಲೆ ಕಷ್ಟ ಬಂದ್ರೆ ಇಲ್ಲಿ ದೇವರು ಇಲ್ವಾ? Then we kissed the little maiden, and we spake in better cheer, and we anchored safe in harbor, when the morn was shining clear. ಅವರೆಲ್ಲ ನಾವಿಕರು ಸಹ ಪುಟ್ಟ ಹುಡುಗಿಗೆ ಮುಟ್ಟನಿರ್ತಾರೆ. and we spake in better cheer, ಮತ್ತೆ ಉತ್ಸಾಹದಿಂದ ಎಲ್ಲರೂ ಮಾತನಾಡ್ತಾರೆ. and we anchored safe in harbor, ಆ ಶಿಪ್ ಬಂದ್ಬಿಟ್ಟು ಬಂದರಿಗೆ ತಲುಪುತ್ತೆ. ಅವಾಗ when the storm morn was shining clear, ಅವರೆಲ್ಲ